ಒಂದು ಪ್ರಶ್ನೆ, ಗಿಡಗಳು ಒಂದೇ ಕಡೆ ನಿಂತಿರ್ತವೆ ಅಲ್ವಾ? ಆದರೂ ಇಡೀ ಭೂಮಿ ಮೇಲೆ ಹೇಗೆ ಹರಡ್ಕೊಂಡಿವೆ? ಬನ್ನಿ, ಸಸ್ಯಗಳ ಸಂತಾನೋತ್ಪತ್ತಿಯ ಈ ಅದ್ಭುತ ಜಗತ್ತನ್ನ ಒಟ್ಟಿಗೆ ನೋಡೋಣ. ಯೋಚನೆ ಮಾಡಿ, ಗಿಡಗಳು ನಮ್ಮ ಥರ ಪ್ರಾಣಿಗಳ ಥರ ಓಡಾಡಕ್ಕಾಗಲ್ಲ, ಸಂಗಾತಿನ ಹುಡುಕೋಕ್ಕಾಗಲ್ಲ. ಹಾಗಿದ್ದು ಒಂದೇ ಕಡೆ ಇರೋ ಈ ಜೀವಿಗಳು ತಮ್ಮ ವಂಶವನ್ನ ಹೇಗೆ ಮುಂದುವರಿಸ್ತವೆ? ಹೊಸ ಜಾಗಗಳಿಗೆಲ್ಲ ಹೇಗೆ ತಲುಪ್ತವೆ? ಇದೊಂದು ಸಖತ್ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಬನ್ನಿ ಉತ್ತರ ಹುಡ್ಕೋಣ. ಈ ಸಮಸ್ಯೆಗೆ ಸಸ್ಯಗಳು ಕಂಡುಕೊಂಡ ಮೊದಲನೇ ಮತ್ತು ಫ್ಯಾಸ್ಟೆಸ್ಟ್ ಪರಿಹಾರ ಅಂದ್ರೆ ಕ್ಲೋನ್ಗಳನ್ನ ಸೃಷ್ಟಿಸೋದು. ಅಂದ್ರೆ ತಮ್ಮಂತೆಯೇ ಇರುವ ಇನ್ನೊಂದು ಸಸ್ಯವನ್ನ ತುಂಬಾನೇ ವೇಗವಾಗಿ ಹುಟ್ಟುಹಾಕೋದು. ಇದೊಂದು ಬ್ರಿಲಿಯಂಟ್ ತಂತ್ರ. ಹಾಗಿದ್ರೆ ಈ ಅಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಏನು ಅಂತೀರಾ? ತುಂಬ ಸಿಂಪಲ್. ಇಲ್ಲಿ ಗಂಡು ಹೆಣ್ಣು ಜೀವಕೋಶಗಳು ಸೇರ್ಬೇಕಾದ ಅವಶ್ಯಕತೆನೇ ಇಲ್ಲ. ಒಂದೇ ಒಂದು ಪೋಷಕ ಸಸ್ಯ ತನ್ನದೇ ಒಂದು ಪರ್ಫೆಕ್ಟ್ ಕಾಪಿಯನ್ನ ಅಂದ್ರೆ ಒಂದು ಕ್ಲೋನನ್ನ ಸೃಷ್ಟಿ ಮಾಡುತ್ತೆ ಅಷ್ಟೇ. ಈ ಸ್ಲೈಡ್ನಲ್ಲಿರೋ ಯೀಸ್ಟ್ ಮತ್ತೆ ಹೈಡ್ರಾ ನೋಡಿ, ಇವು ಬಡ್ಡಿಂಗ್ ಅಂತ ಒಂದು ಪ್ರಾಸೆಸ್ ಬಳಸ್ತವೆ. ಅಂದ್ರೆ ಪೋಷಕ ಜೀವಿಯ ದೇಹದ ಮೇಲೇನೆ ಒಂದು ಸಣ್ಣ ಮೊಗ್ಗು ಥರ ಬೆಳೆಯುತ್ತೆ. ಅದು ಪೂರ್ತಿಯಾಗಿ ಬೆಳೆದ ಮೇಲೆ ಪೋಷಕರಿಂದ ಬೇರ್ಪಟ್ಟು ಒಂದು ಹೊಸ ಜೀವಿಯಾಗಿ ಬದುಕೋಕೆ ಶುರು ಮಾಡುತ್ತೆ. ಎಷ್ಟು ಸಿಂಪಲ್ ನೋಡಿ. ನಮ್ಮ ಸಸ್ಯಗಳು ಕೂಡ ಹೆಚ್ಚು ಕಡಿಮೆ ಇದೇ ತರಹದ ಒಂದು ಸೂಪರ್ ಟೆಕ್ನಿಕ್ ಬಳಸ್ತವೆ. ಅದಕ್ಕೆ ವೆಜಿಟೇಟಿವ್ ಪ್ರಾಪಗೇಷನ್ ಅಂತ ಹೆಸರು. ಅಂದ್ರೆ ಸಂತಾನೋತ್ಪತ್ತಿಗೆ ಹೂಗಳೇ ಬೇಕಂತಿಲ್ಲ. ಗಿಡದ ಬೇರು, ಕಾಂಡ ಅಥವಾ ಎಲೆಗಳಿಂದಲೇ ಹೊಸ ಗಿಡ ಹುಟ್ಟುಬಿಡುತ್ತೆ. ವಾವ್! ನಮ್ಮ ಮನೆಗಳಲ್ಲಿ ನಾವು ದಿನಾ ನೋಡೋ ಆಲೂಗಡ್ಡೆಯೇ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಆಲೂಗಡ್ಡೆ ಮೇಲೆ ಕಣ್ಣುಗಳು ಅಂತ ಇರುತ್ತಲ್ಲ, ನೋಡಿರ್ತೀವಿ. ಅವು ಬೇರೇನೂ ಅಲ್ಲ, ಪ್ರತಿಯೊಂದು ಕಣ್ಣು ಕೂಡ ಒಂದು ಹೊಸ ಗಿಡವಾಗಿ ಬೆಳೆಯೋ ಶಕ್ತಿ ಇರೋ ಮೊಗ್ಗುಗಳು. ಎಂಥ ಅದ್ಭುತ ಅಲ್ವಾ? ಕರಿಕಾಂಡ ಮಾತ್ರ ಅನ್ಕೋಬೇಡಿ. ಕೆಲವು ಗಿಡಗಳು ತಮ್ಮ ಎಲೆಗಳಿಂದಲೂ ಹೊಸ ಗಿಡಗಳನ್ನು ಹುಟ್ಟಿಸ್ತವೆ. ಇದು ಕೇಳೋಕೆ ಆಶ್ಚರ್ಯ ಆಗ್ಬೋದು, ಆದರೆ ನಿಜ. ಈ ಬ್ರಯೋಫಿಲಮ್ ಗಿಡವನ್ನೇ ನೋಡಿ. ಇದರ ಎಲೆಯ ಅಂಚುಗಳಲ್ಲೇ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಳ್ತವೆ. ಅವು ಕೆಳಗೆ ಬಿದ್ದ ತಕ್ಷಣ ತಾವೇ ಸ್ವತಂತ್ರವಾಗಿ ಬೆಳೆದುಬಿಡ್ತವೆ. ಗಿಡಗಳ ಈ ನ್ಯಾಚುರಲ್ ಪವರನ್ನ ನಾವು ಮನುಷ್ಯರು ಕೂಡ ಸಖತ್ತಾಗೇ ಬಳಸ್ಕೊಂಡಿದ್ದೀವಿ. ಈಗ ನೋಡಿ, ಗುಲಾಬಿ ಅಥವಾ ಕಬ್ಬಿನ ಕಾಂಡದ ಒಂದು ಚಿಕ್ಕ ತುಂಡನ್ನ ಕತ್ತರಿಸಿ ನೆಟ್ಟರೆ ಸಾಕು, ಅದರಿಂದ ಒಂದು ಪೂರ್ತಿ ಹೊಸ ಗಿಡ ಬೆಳೆಯುತ್ತೆ. ಗಾರ್ಡನಿಂಗ್ ಮತ್ತೆ ಅಗ್ರಿಕಲ್ಚರಲ್ಲಿ ಇದೊಂದು ತುಂಬಾನೇ ಕಾಮನ್ ಮೆಥಡ್. ಸರಿ, ಇದು ಒಂದು ರೀತಿ ಆಯಿತು. ಈಗ ಎರಡನೇ ಸೊಲ್ಯೂಷನ್ ಕಡೆ ಹೋಗೋಣ. ಇದು ಮೊದಲನೇದಕ್ಕಿಂತ ಸ್ವಲ್ಪ ಕಾಂಪ್ಲೆಕ್ಸ್. ಆದರೆ ಗಿಡಗಳ ಜಗತ್ತಿನಲ್ಲಿ ಜೆನೆಟಿಕ್ ಡೈವರ್ಸಿಟಿ ಅಂದರೆ ವೈವಿಧ್ಯತೆಯನ್ನ ತರೋದು ಇದೇ ವಿಧಾನ. ಅದೇ ಹೂವುಗಳ ಮೂಲಕ ನಡೆಯುವ ಲೈಂಗಿಕ ಸಂತಾನೋತ್ಪತ್ತಿ. ಲೈಂಗಿಕ ಸಂತಾನೋತ್ಪತ್ತಿ ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ಇಬ್ರು ಪೋಷಕರ ಗುಣಗಳು ಸೇರಿ ಒಂದು ಹೊಸ ಜೀವ ಹುಟ್ಟೋದು. ಇಲ್ಲಿ ಪರಾಗದಲ್ಲಿರೋ ಗಂಡು ಜೀವಕೋಶ ಅಂಡಾಣುವಿನಲ್ಲಿರೋ ಹೆಣ್ಣು ಜೀವಕೋಶದ ಜೊತೆ ಸೇರುತ್ತೆ. ಈ ಮಿಲನದಿಂದ ಹುಟ್ಟೋ ಮರಿ ಸಸ್ಯ ತನ್ನ ಪೋಷಕರ ಎಕ್ಸಾಕ್ಟ್ ಕಾಪಿಯಾಗಿರಲ್ಲ, ಬದಲಿಗೆ ಅವರಿಬ್ಬರ ಗುಣಗಳ ಒಂದು ಹೊಸ ಮಿಕ್ಸ್ ಆಗಿರುತ್ತೆ. ಇದೇ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ. ಈ ಇಡೀ ಪ್ರಾಸೆಸ್ನ ಹೀರೋ ಅಂದ್ರೆ ಹೂವು. ಇಲ್ನೋಡಿ, ಸ್ಟೇಮನ್ ಅನ್ನೋದು ಗಂಡು ಭಾಗ, ಇದು ಪರಾಗವನ್ನ ರೆಡಿ ಮಾಡುತ್ತೆ. ಪಿಸ್ಟಿಲ್ ಅನ್ನೋದು ಹೆಣ್ಣು ಭಾಗ, ಇದರ ಅಂಡಾಶಯದಲ್ಲಿ ಅಂಡಾಣುಗಳಿರ್ತವೆ. ಇನ್ನು ಈ ಕಲರ್ ದಳಗಳಿವೆ ಅಲ್ಲ, ಅವು ಕೀಟಗಳನ್ನ ಅಟ್ರಾಕ್ಟ್ ಮಾಡಕ್ಕೆ. ಹಾಗೆ ಹಸಿರು ಪುಷ್ಪಪತ್ರಗಳು ಮೊಗ್ಗನ್ನ ಪ್ರೊಟೆಕ್ಟ್ ಮಾಡ್ತವೆ. ಆದರೆ ಒಂದು ನಿಮಿಷ, ಎಲ್ಲ ಹೂಗಳು ಒಂದೇ ಥರ ಇರಲ್ಲ ಗೊತ್ತಾ? ಪಪ್ಪಾಯಿ, ಸೌತೆಕಾಯಿ ಥರದ ಕೆಲವು ಹೂಗಳು ಏಕಲಿಂಗಿ. ಅಂದರೆ ಆ ಹೂವಿನಲ್ಲಿ ಗಂಡು ಭಾಗ ಅಥವಾ ಹೆಣ್ಣು ಭಾಗ ಎರಡರಲ್ಲಿ ಒಂದೇ ಇರುತ್ತೆ. ಆದರೆ ನಮ್ಮ ದಾಸವಾಳ, ಗುಲಾಬಿ ಹೂಗಳಿದ್ವಲ್ಲ, ಅವು ದ್ವಿಲಿಂಗಿ. ಅಂದರೆ ಗಂಡು ಮತ್ತು ಹೆಣ್ಣು ಎರಡೂ ಪಾರ್ಟ್ಸ್ ಒಂದೇ ಹೂವಿನಲ್ಲಿ ಇರ್ತವೆ. ಓಕೆ, ಗಂಡು ಮತ್ತೆ ಹೆಣ್ಣು ಭಾಗಗಳು ರೆಡಿ ಆದವು. ಈಗ ನೆಕ್ಸ್ಟ್ ಏನು? ಮುಂದಿನದ್ದು ತುಂಬಾನೇ ಕ್ರೂಷಿಯಲ್ ಸ್ಟೆಪ್. ಅದೇ ಪರಾಗಸ್ಪರ್ಶ. ಅಂದ್ರೆ ಪರಾಗವು ಆಂಥರ್ನಿಂದ ಹೊರಟು ಸ್ಟಿಗ್ಮಾವರೆಗೂ ತಲುಪುವ ಒಂದು ಅದ್ಭುತ ಜರ್ನಿ. ಈ ಜರ್ನಿಯಲ್ಲಿ 2 ಮುಖ್ಯ ವಿಧಗಳಿವೆ. ಒಂದು ಸ್ವಪರಾಗಸ್ಪರ್ಶ, ಅಂದ್ರೆ ಪರಾಗ ಅದೇ ಗಿಡದ ಹೂವಿಗೆ ವರ್ಗಾವಣೆ ಆಗೋದು. ಇನ್ನೊಂದು ಅಡ್ಡ ಪರಾಗಸ್ಪರ್ಶ. ಇದರಲ್ಲಿ ಪರಾಗವು ಬೇರೊಂದು ಗಿಡಕ್ಕೆ ಹೋಗ್ಬೇಕು. ಇದಕ್ಕೆ ಗಾಳಿ, ನೀರು ಅಥವಾ ಕೀಟಗಳ ತರಹದ ಹೆಲ್ಪ್ ಬೇಕೇ ಬೇಕು. ಈ ಎರಡನೇ ವಿಧಾನದಿಂದಲೇ ಗಿಡಗಳಲ್ಲಿ ಜೆನೆಟಿಕ್ ಡೈವರ್ಸಿಟಿ ಜಾಸ್ತಿ ಆಗೋದು. ಇಲ್ಲಿ ಪಾಲಿನೇಟರ್ಸ್ ಅಂದ್ರೆ ಈ ಪರಾಗಸ್ಪರ್ಶಕಗಳ ಪಾತ್ರವಿದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಜೇನುನೊಣಗಳು, ಚಿಟ್ಟೆಗಳು ಹೂವಿಂದ ಜೇನು ಹೀರುವಾಗ ಗೊತ್ತಿಲ್ಲದೆ ಅವುಗಳ ಮೈಗೆ ಪರಾಗ ಅಂಟಿಕೊಳ್ಳುತ್ತೆ. ಅವು ಇನ್ನೊಂದು ಹೂವಿಗೆ ಹಾರಿದಾಗ ಆ ಪರಾಗ ಅಲ್ಲಿಗೆ ಟ್ರಾನ್ಸ್ಫರ್ ಆಗತ್ತೆ. ಪ್ರಕೃತಿಯ ಒಂದು ಎಷ್ಟು ಸುಂದರವಾದ ಪಾರ್ಟ್ನರ್ಶಿಪ್ ಅಲ್ವಾ ಇದು? ಪರಾಗಸ್ಪರ್ಶ ಸಕ್ಸಸ್ ಆದ್ಮೇಲೆನೇ ನಿಜವಾದ ಮ್ಯಾಜಿಕ್ ಶುರುವಾಗೋದು.
ಪರಾಗದ ಕಣ ಸ್ಟಿಗ್ಮಾದ ಮೇಲೆ ಬಿದ್ದ ತಕ್ಷಣ ಅದು ಮೊಳಕೆ ಒಡೆದು ಒಂದು ಟ್ಯೂಬ್ ಥರ ಅಂಡಾಶಯದೊಳಗೆ ಕಳಿಸುತ್ತೆ. ಈ ಟ್ಯೂಬ್ ಮೂಲಕ ಗಂಡು ಜೀವಕೋಶ ಟ್ರಾವೆಲ್ ಮಾಡಿ ಅಂಡಾಣುವಿನ ಜೊತೆ ಒಂದಾಗುತ್ತೆ. ಇದೇ ಫಲೀಕರಣ, ಹೊಸ ಜೀವದ ಆರಂಭದ ಕ್ಷಣ. ಈ ಫಲೀಕರಣ ಆದ್ಮೇಲೆ ಏನಾಗುತ್ತೆ ಗೊತ್ತಾ? ಅಂಡಾಣು ಒಳಗೆ ಭ್ರೂಣವನ್ನಿಟ್ಕೊಂಡು ಒಂದು ಬೀಜವಾಗಿ ಬದಲಾಗುತ್ತೆ. ಅದನ್ನ ರಕ್ಷಣೆ ಮಾಡೋ ಅಂಡಾಶಯ ಇದೆಯಲ್ಲ, ಅದು ನಾವು ಇಷ್ಟಪಟ್ಟು ತಿನ್ನೋ ರುಚಿಕರವಾದ ಹಣ್ಣಾಗಿ ಬೆಳೆಯುತ್ತೆ. ಆದ್ರೆ ಕಥೆ ಇಲ್ಲೇ ಮುಗಿಯಲ್ಲ. ಬೀಜ ರೆಡಿಯಾದ್ಮೇಲೆ ಅದು ತನ್ನ ತಾಯಿ ಗಿಡದಿಂದ ದೂರ ಹೋಗ್ಬೇಕು ಅಲ್ವಾ? ಇದುವೇ ಬೀಜ ಪ್ರಸರಣದ ಕಲೆ. ಒಂದು ರೀತಿಯಲ್ಲಿ ಇದೊಂದು ಗ್ರೇಟ್ ಎಸ್ಕೇಪ್. ಕೆಲವು ಗಿಡಗಳು ತಮ್ಮ ಬೀಜಗಳನ್ನ ಕಳಿಸೋಕೆ ಗಾಳಿಯೇ ಬಳಸ್ಕೊಳ್ತವೆ. ಡ್ಯಾಂಡೆಲಿಯನ್ ಬೀಜಗಳನ್ನ ನೋಡಿರ್ತೀವಿ. ಹಗುರವಾಗಿ ಪ್ಯಾರಾಚೂಟ್ ಥರ ಇರೋ ಈ ಬೀಜಗಳು ಗಾಳಿಯಲ್ಲೂ ತೇಲ್ತಾ ಮೈಲಿಗಟ್ಲೆ ದೂರ ಸಾಗಬಲ್ಲವು. ಗಾಳಿ ಆಯ್ತು. ಇನ್ನು ನೀರಿನ ಹತ್ರ ಬೆಳೆಯೋ ಗಿಡಗಳು ನೀರನ್ನೇ ತಮ್ಮ ವೆಹಿಕಲ್ ಮಾಡ್ಕೊಳ್ತವೆ. ತೆಂಗಿನಕಾಯಿ ಇದಕ್ಕೆ ಪರ್ಫೆಕ್ಟ್ ಎಕ್ಸಾಂಪಲ್. ಅದರ ನಾರಿನ ಕವಚ ಅದನ್ನ ನೀರಿನ ಮೇಲೆ ತೇಲೋ ಥರ ಮಾಡುತ್ತೆ. ಹೀಗಾಗಿ ಅದು ಸಮುದ್ರದ ಅಲೆಗಳ ಜೊತೆ ಟ್ರಾವೆಲ್ ಮಾಡಿ ಹೊಸ ದೇಶ, ಹೊಸ ದಡಗಳನ್ನೇ ತಲುಪಬಲ್ಲದು. ಇನ್ನು ಕೆಲವು ಸಸ್ಯಗಳಿವೆಯಲ್ಲ, ಅವು ತುಂಬಾನೇ ಕ್ಲೆವರ್. ಪ್ರಾಣಿಗಳನ್ನೇ ತಮ್ಮ ಟ್ಯಾಕ್ಸಿ ಮಾಡ್ಕೊಳ್ತವೆ. ಬರ್ಡಾಕ್ ತರಹದ ಗಿಡಗಳ ಬೀಜಗಳಿಗೆ ಕುಕ್ಕೆಗಳಿರ್ತವೆ. ಅವು ದಾರಿಯಲ್ಲಿ ಹೋಗೋ ಪ್ರಾಣಿಗಳ ಮೈಗೆ ಅಂಟ್ಕೊಂಡ್ಬಿಡ್ತವೆ. ಆ ಪ್ರಾಣಿ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಈ ಬೀಜಗಳು ಹೋಗಿ ಎಲ್ಲೋ ಒಂದ್ಕಡೆ ಬಿದ್ದು ಹೊಸ ಗಿಡವಾಗಿ ಬೆಳಿತವೆ. ಇದು ಎಲ್ಲಕ್ಕಿಂತ ಎಕ್ಸೈಟಿಂಗ್ ಮೆಥಡ್. ಕೆಲವು ಗಿಡಗಳು ತಮ್ಮ ಬೀಜಗಳನ್ನ ತಾವೇ ಎಸೆಯುತ್ತವೆ. ಬಟಾಣಿ ಗಿಡದ ಕಾಯಿಗಳು ಒಣಗಿದಾಗ ಅವು ಇದ್ದಕ್ಕಿದ್ದಂತೆ ಫಟ್ ಅಂತ ಸಿಡಿಯುತ್ತವೆ. ಆ ರಭಸಕ್ಕೆ ಬೀಜಗಳು ಸ್ಫೋಟದ ಥರ ಹೊರಗೆ ಚಿಮ್ಮಿ ಎಲ್ಲೆಡೆ ಹರಡ್ತವೆ. ಹಾಗಿದ್ರೆ ಬೀಜಗಳು ಈ ರೀತಿ ದೂರ ದೂರ ಹೋಗೋದು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್? ಯಾಕಂದ್ರೆ ಇದು ತಾಯಿ ಗಿಡದ ಹತ್ತಿರವೇ ಗಿಡಗಳ ದಟ್ಟಣೆಯನ್ನ ತಪ್ಪಿಸುತ್ತೆ. ಸೂರ್ಯನ ಬೆಳಕು ನೀರಿಗಾಗಿ ನಡೆಯೋ ಕಾಂಪಿಟೇಷನ್ ಅನ್ನ ಕಡಿಮೆ ಮಾಡುತ್ತೆ. ಸಸ್ಯಗಳಿಗೆ ಹೊಸ ಹೊಸ ಜಾಗಗಳನ್ನ ತಲುಪಿ ತಮ್ಮ ಸಾಮ್ರಾಜ್ಯವನ್ನ ವಿಸ್ತರಿಸಕ್ಕೆ ಹೆಲ್ಪ್ ಮಾಡುತ್ತೆ. ತಮ್ಮದೇ ಕ್ಲೋನ್ಗಳನ್ನ ಮಾಡೋದ್ರಿಂದ ಹಿಡಿದು ಜಗತ್ತನ್ನೇ ಸುತ್ತುವ ಬೀಜಗಳವರೆಗೂ ಸಸ್ಯಗಳು ಅಡಾಪ್ಟೇಷನ್ನ ಮಾಸ್ಟರ್ಗಳು. ಒಂದೇ ಕಡೆ ನಿಂತು ಇಡೀ ಭೂಮಿಯನ್ನೇ ಆಳುವ ಅವುಗಳ ಈ ಯಶಸ್ಸು ಬದುಕುಳಿಯುವಿಕೆ ಮತ್ತು ಸ್ಥಿತಿಸ್ಥಾಪಕತ್ವದ ಬಗ್ಗೆ ನಮಗೆ ಒಂದು ದೊಡ್ಡ ಪಾಠವನ್ನೇ ಹೇಳ್ಕೊಡುತ್ತೆ ಅಲ್ವಾ?